ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶೈಲಜಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬೀಟ್ರೂಟ್ ಪಲ್ಯ. ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ರೈಸ್ ಜೊತೆ ಎಲ್ಲ ಪಲ್ಯ ಥರ ನೆಂಚ್ಕೊಂಡು ತಿನ್ಬೋದು. ತುಂಬ ರುಚಿಕರವಾದಂತಹ ಪಲ್ಯ ಅಂತಲೇ ಹೇಳ್ಬೋದು. ಬನ್ನಿ ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ. ಅರ್ಧ kg ಬೀಟ್ರೂಟ್ ತೊಗೊಂಡಿದ್ದೀನಿ ನಾನಿಲ್ಲಿ, ಮತ್ತು ಕಾಯಿ ತುರಿ ಒಂದು ಹಾಫ್ ಒಡಲಿ ಸ್ವಲ್ಪ ತೊಗೊಂಡಿದ್ದೀನಿ, ಚಿಲ್ಲಿ ಮೆಣಸಿನ್ಕಾಯಿ 4, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಈರುಳ್ಳಿ 2, ಕಡಲೆಬೇಳೆ 2 ಟೇಬಲ್ ಸ್ಪೂನ್. ಇವಾಗ ಇಷ್ಟನ್ನು ನಾವಿವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಇವಾಗ ನಾವು ಬೀಟ್ರೂಟ್ನ ತುರಿದು ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಇವಾಗ ಅರ್ಧ kg ಅಷ್ಟು ಬೀಟ್ರೂಟ್ ತೊಗೊಂಡಿದ್ದೀನಿ, ಅಂದರೆ 500 ಗ್ರಾಮಷ್ಟು. ಚೆನ್ನಾಗಿ ಈ ಥರ ತುರಿದು ಇಟ್ಕೊಳ್ತಾ ಇದ್ದೀನಿ. ಇದೇ ಥರ ಸಣ್ಣಗೆ ತುರಿರಿ ನೀವು. ಆಲ್ಮೋಸ್ಟ್ ಎಲ್ಲ ಆಗಿದೆ. ಈ ಬೀಟ್ರೂಟ್ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಮಗೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಬ್ಲಡ್ ಕೂಡುತ್ತೆ ಅಂತ ಹೇಳ್ತಾರಲ್ವಾ. ಸೊ ಅದಕ್ಕೆಲ್ಲ ತುಂಬ ಉಪಯುಕ್ತವಾಗಿದೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗೆಲ್ಲ ತುರ್ಕೊಂಡಿದ್ದಾದಮೇಲೆ ಕುಕ್ಕರ್ ಬಿಸಿಯಾದ ನಂತರ 4 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, 2 ಟೇಬಲ್ ಸ್ಪೂನ್ ಚನ್ನಾ ದಾಲ್ ಅಂದರೆ ಕಡಲೆಬೇಳೆ. ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ಫಸ್ಟು ನೋಡಿ ಈ ಥರ ಸ್ವಲ್ಪ ಮೀಡಿಯಮ್ ಫ್ರೈ ಆದರೆ ಸಾಕು, ಸ್ವಲ್ಪ ಲೈಟಾಗಿ ಕೆಂಪಗೆ ಫ್ರೈ ಆದರೆ ಸಾಕಾಗುತ್ತೆ. ನಂತರ ಸ್ವಲ್ಪ ಕರಿಬೇವು, 4 ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರೋ ಅಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ 2 ಈರುಳ್ಳಿ ಹಾಕಿ ಸಾಕಾಗುತ್ತೆ. ಅರ್ಧ kg ಬೀಟ್ರೂಟ್ಗೆ ಸಾಕು ಅನಿಸುತ್ತೆ. ನಿಮಗೆ ಏನಾದರೂ ಜಾಸ್ತಿ ಬೇಕು ಅನಿಸಿದರೆ ಇನ್ನೊಂದು ಈರುಳ್ಳಿ ಎಕ್ಸ್ಟ್ರಾ ಹಾಕೋಬೋದು. ಇವಾಗ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈರುಳ್ಳಿ ಹಾಕಿದ ತಕ್ಷಣ ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ. ಇವಾಗ ನಂತರ ಬೀಟ್ರೂಟ್ ತುರಿದಿಟ್ಕೊಂಡಿರೋಂತಹ ಬೀಟ್ರೂಟ್ ಎಲ್ಲನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಬೀಟ್ರೂಟ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹೇಗೆ ಫ್ರೈ ಮಾಡಬೇಕು ಅಂದರೆ ಆ ಬೀಟ್ರೂಟ್ ಸ್ಮೆಲ್ಲೆಲ್ಲ ಹೋಗಬೇಕು, ಆ ಥರ ಫ್ರೈ ಮಾಡಬೇಕು ನೀವು. ನೋಡಿ, ಇವಾಗೆಲ್ಲ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಆಯಿಲಲ್ಲಿ ಏನಾಗಬೇಕು ಅಂದರೆ ಬೀಟ್ರೂಟ್ ಇಟ್ಕೋಬೇಕು. ಸೊ ಆ ಲೆವೆಲಿಗೆ ಫ್ರೈ ಆಗಬೇಕು. ಬೀಟ್ರೂಟ್ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಫ್ರೈ ಮಾಡಿ ಸಾಕಾಗುತ್ತೆ. ಇವಾಗ ನಾನು ನಂತರ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕಾಯಿಲಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಅಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಆವಾಗಲೇ ಆ್ಯಡ್ ಮಾಡ್ಕೊಂಬಿಡಿ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ವಿಸಲ್ ಹಾಕ್ಸೋಣ. ಸೊ ವಿಸಲ್ ಹಾಕ್ಸೋದಕ್ಕೋಸ್ಕರ ಇವಾಗ ಕುಕ್ಕರ್ ಲಿಡ್ನ ನಾನು ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೂ ವಾಟರ್ ಎಲ್ಲ ಆ್ಯಡ್ ಮಾಡ್ಕೋಬೇಡಿ. ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಸಲ್ ಹಾಕ್ಸಿ ಸಾಕಾಗುತ್ತೆ ನೋಡಿ. ಇವಾಗ ಕ್ಲೋಸ್ ಮಾಡಿ ಇವಾಗ ವಿಸಲ್ಗೆ ಇಟ್ಟಿದ್ದೀನಿ ನಾನು. ಇವಾಗ ಒಂದು 2 ವಿಸಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ಇವಾಗ ನೋಡಿ ವಿಸಲ್ ಆಗಿದೆ. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಹೇಗೆ ಬಂದಿದೆ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ. ಸ್ಮೆಲ್ಲು ಮಾತ್ರ ಅಷ್ಟೇ ಚೆನ್ನಾಗಿತ್ತು. ಬೀಟ್ರೂಟ್ ಪಲ್ಯ ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ಬೇರೆ ಥರ ಎಲ್ಲ ಒಬ್ಬೊಬ್ಬರು ಕಟ್ ಮಾಡಿ ಎಲ್ಲ ಪಲ್ಯ ಮಾಡ್ತಾರೆ. ತುರಿದು ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಬಾಯ್ಲ್ ಆಗುತ್ತೆ. ತಿನ್ನೋದಕ್ಕೂ ಒಂಥರ ಸಾಫ್ಟಾಗಿ ಅನಿಸುತ್ತೆ. ಅಷ್ಟೇನು ಬೇಡ ಅನಿಸಲ್ಲ. ಇನ್ನೂ 1-2 ರೊಟ್ಟಿ ಎಕ್ಸ್ಟ್ರಾ ತಿನ್ನಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸೀರಿಯಸ್ ಆಗಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ಒಂದು ಸಲ ಮಾಡಿಕೊಡಿ. ಅಟ್ಲೀಸ್ಟ್ ಅವ್ರಿಗೆ ವೀಕ್ಲಿ ಒಂದು 2 ಟೈಮ್ಸ್ ಆದರೂ ನೀವು ಮಾಡಿಕೊಡೋದಕ್ಕೆ ಟ್ರೈ ಮಾಡಿ. ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಅಷ್ಟೇ ಇದನ್ನು ತಿನ್ನೋದ್ರಿಂದ ಯಾರಿಗೆ ಬ್ಲಡ್ ಕಮ್ಮಿ ಇರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ, ಅವ್ರಿಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಮತ್ತು ತುಂಬ ಬೇಗ ರಿಕವರಿ ಆಗ್ತಾರೆ ಅಂತ ಹೇಳ್ಬೋದು. ಈ ಬೀಟ್ರೂಟ್ ಪಲ್ಯ ಜೊತೆ ನಾವು ಜೋಳದ ರೊಟ್ಟಿ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು. ಯಾರಿಗಾದ್ರೂ ಜೋಳದ ರೊಟ್ಟಿ ಬರಲ್ಲ ಅಂದರೆ ಕಮೆಂಟ್ ಮಾಡಿ. ಜೋಳದ ರೊಟ್ಟಿನೂ ಒಂದಿನ ತೋರಿಸ್ತೀವಿ ಹೇಗೆ ಮಾಡೋದು ಪ್ರಾಪರಾಗಿ ಅಂತ. ನೋಡಿ ಜೋಳದ ರೊಟ್ಟಿ ರೆಡಿ ಆಗ್ತಾಯಿದೆ ಇವಾಗ ಪಲ್ಯ ಜೊತೆ. ಪಲ್ಯ ಅಂತ ರೆಡಿಯಾಗಿದೆ ಅಂದಮೇಲೆ ರೊಟ್ಟಿನೋ ಚಪಾತಿನೋ ಈ ಥರ ಏನಾದರೂ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಜೋಳದ ರೊಟ್ಟಿನ ರೆಡಿ ಮಾಡಿದ್ದೀವಿ. ನೋಡಿ ಹೇಗಿದೆ ಅಂತ. ನಾವು ತುಂಬ ತೆಳುಗೆ ಮಾಡ್ತೀವಿ ಸ್ವಲ್ಪ ಜೋಳದ ರೊಟ್ಟಿನ. ಇಷ್ಟಾದರೂ ಮಾಡ್ತೀವಿ, ಇಷ್ಟಾದರೂ ಇರಬೇಕು ನಮಗೆ ಜೋಳದ ರೊಟ್ಟಿ ಪಲ್ಯ ಜೊತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೋಸ್ಕರ. ಇದನ್ನು ನೀವು ಅನ್ನ ಸಾಂಬಾರು ಜೊತೆ ಸೈಡಿಗೂ ಯೂಸ್ ಮಾಡ್ಬೋದು. ಪಲ್ಯನ ಚೆನ್ನಾಗಿರುತ್ತೆ ನೆಂಚ್ಕೊಂಡು ತಿನ್ನೋದಕ್ಕೆ. ನೋಡಿ ಇವಾಗ ಜೋಳದ ರೊಟ್ಟಿ ರೆಡಿಯಾಗಿದೆ. ಅದಕ್ಕೆ ಇವಾಗ ಪಲ್ಯ ಹಾಕ್ತಾಯಿದ್ದೀವಿ. ಟೇಸ್ಟ್ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಗೆ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ. ನೀವು ಕೇಳೋ ಅಂಥ ರೆಸಿಪೀಸ್ ನಮಗೆ ಗೊತ್ತಿದ್ದರೆ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ, ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.